ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 8ನೇ ಶ್ಲೋಕದ ಅರ್ಥವನ್ನು ತಿಳಿಯೋಣ. ಸುಧಾ ಸಿಂಧೋರ್ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ನೀಪೋಪ ವನವತಿ ಚಿಂತಾಮಣಿ ಗೃಹೇ ಶಿವಾಕಾರೆ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದಲಹರೀಂ. ಸುಧಾ ಸಿಂಧೋರ್ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ನೀಪೋಪ ವನವತಿ ಚಿಂತಾಮಣಿ ಗೃಹೇ ಶಿವಾಕಾರೆ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದಲಹರೀಂ. ಸುಧಾ ಸಿಂಧೋರ್ಮಧ್ಯೆ ಸುರವಿಟಪಿ ವಾಟಿ ಪರಿವೃತೆ ಮಣಿದ್ವೀಪೆ ನೀಪೋಪವನವತಿ ಚಿಂತಾಮಣಿ ಗೃಹೇ ಶಿವಾಕಾರೆ ಮಂಚೆ ಪರಮಶಿವ ಪರ್ಯಂಕ ನಿಲಯಾಂ ಭಜಂತಿ ತ್ವಾಂ ಧನ್ಯಾಃ ಕತಿಚನ ಚಿದಾನಂದಲಹರೀಂ. ಈ ಸ್ತೋತ್ರದಲ್ಲಿ ಸಮಯಾಚಾರದ ವರ್ಣನೆಯನ್ನು ಮಾಡಿದ್ದಾರೆ. ಸ್ತೋತ್ರ ಲಕ್ಷಣ ಒಂದು ಸ್ತುತಿ, ಅಮ್ಮನವರ ಸ್ತುತಿಯಾಗಿದೆ. ಇದು ಏನು ಹೇಳ್ತಾರೆ ಇದರಲ್ಲಿ ಭಗವತ್ಪಾದರು ಅಂತಂದರೆ, ಇದರಲ್ಲಿ ಶ್ರೀಚಕ್ರದ ವರ್ಣನೆ ಆಗಿದೆ ಈ ಒಂದು ಶ್ಲೋಕದಲ್ಲಿ. ಅಂದರೆ ಸಾಧಕನ ಶರೀರವೇ ಶ್ರೀಚಕ್ರ. ಅದು ಹೇಗಿದೆ ಅಂತಂದರೆ, ಅಮೃತ ಸಾಗರವೇ. ಈಗ ನೋಡಿ ಏನಂತಂದರೆ, ಇಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ ಈ ಥರ ಚಕ್ರಗಳಿವೆ. ಮತ್ತು ಇಲ್ಲಿ ಯಾವ್ಯಾವ ಥರ ಪ್ರಾಕಾರಗಳಿವೆ, ಎಷ್ಟೆಷ್ಟು ಆಭರಣಗಳಿದೆ, ಇದೆಲ್ಲವನ್ನೂ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಈ ಒಂದು ಸ್ತೋತ್ರದಲ್ಲಿ ವರ್ಣಿಸಿದ್ದಾರೆ. ಇಲ್ಲಿ ಶ್ರೀಚಕ್ರಕ್ಕೆ ಪ್ರಾಧಾನ್ಯತೆ. ಇಲ್ಲಿ ಅಮೃತ ಸಾಗರ ಅಂತಂದರೆ ಭೂಪುರ. ಈ ಶ್ರೀಚಕ್ರದಲ್ಲಿರ್ತಕ್ಕಂಥದ್ದು ಭೂಪುರ, ವೃತ್ತತ್ರಯ, ಷೋಡಶ ದಳ ಪದ್ಮ, ಅಷ್ಟದಳ ಪದ್ಮ, ಚತುರ್ದಶಾರ, ಬಹಿರ್ದಶಾರ, ಅಂತರ್ದಶಾರ, ಹೀಗೆ ಅಷ್ಟಾರ, ತ್ರಿಕೋಣ, ಬಿಂದು, ಈ ರೀತಿ ಇದೆ ಯಾವುದು ಶ್ರೀಚಕ್ರ. ಇಲ್ಲಿ ಅಮೃತ ಸಾಗರ, ಭೂಪುರ ಏನಿದೆ ಅದೇ ಅಮೃತ ಸಾಗರ, ಅದು ಮೂಲಾಧಾರ ಚಕ್ರ ಅಂತ ಹೇಳ್ತಾರೆ. ಲೋಕ ದುರ್ಗ ಪ್ರಾಕಾರ ಅನ್ನೋದು ವೃತ್ತತ್ರಯಗಳು, 3 ವೃತ್ತ ಇದೆ ಇಲ್ಲಿ, ಅದು ಸ್ವಾಧಿಷ್ಠಾನ ಚಕ್ರವನ್ನು ಪ್ರತಿನಿಧಿಸುತ್ತೆ. ಕಾಂಸ್ಯ ದುರ್ಗ ಪ್ರಾಕಾರ ಅಂತಕ್ಕಂಥದ್ದು ಷೋಡಶದಳ ಪದ್ಮ. ಅಂದರೆ ಆ ಹೊರಗಡೆ ಏನು 3 ವೃತ್ತ ಇದೆ, ಅದಾದಮೇಲೆ ಸಿಗ್ತಕ್ಕಂಥದ್ದು ಷೋಡಶದಳ ಪದ್ಮ. ಅದನ್ನು ಮಣಿಪೂರ ಚಕ್ರ ಅಂತ ಹೇಳ್ತಾರೆ. ಇನ್ನು ತಾಮ್ರದುರ್ಗ ಪ್ರಾಕಾರ ಅಂದರೆ ಅಷ್ಟದಳ ಪದ್ಮ. ಆ ಅಷ್ಟದಳ ಪದ್ಮ ಏನಿದೆ ಅದು ಅನಾಹತ ಚಕ್ರವನ್ನು ಪ್ರತಿನಿಧಿಸುತ್ತೆ. ಇನ್ನು ಸೀಸಕ ದುರ್ಗ ಪ್ರಾಕಾರ ಅದು ಚತುರ್ದಶಾರ ಅಂತ ಹೇಳ್ತಾರೆ, ಅದು ವಿಶುದ್ಧ ಚಕ್ರ. ಇನ್ನು ರೌಪ್ಯ ದುರ್ಗ ಪ್ರಾಕಾರ ಬಂದು ಬಹಿರ್ದಶಾರ, ಆಜ್ಞಾ ಚಕ್ರದ ಊರ್ಧ್ವ ಭಾಗ. ಈ ಶ್ರೀಚಕ್ರವನ್ನು ನೋಡಿ ನಿಮಗೆ ಗೊತ್ತಾಗ್ತಾ ಇರುತ್ತೆ, ನಾನು ಹೇಳ್ತಾ ಹೋಗ್ತೀನಿ. ಮುಂದೆ ಸ್ವರ್ಣದುರ್ಗ ಪ್ರಾಕಾರ, ಅದನ್ನು ಅಂತರ್ದಶಾರ ಅಂತ ಹೇಳ್ತಾರೆ, ಅದು ಆಜ್ಞಾ ಚಕ್ರದ ಅಧೋಭಾಗ ಅದು. ಇನ್ನು ಕಲ್ಪವೃಕ್ಷವನ, ಅದು ಅಷ್ಟಾರ ಅಂತಕ್ಕಂಥದ್ದು, ಅದು ಆಜ್ಞಾ ಚಕ್ರಸ್ಥ ಊರ್ಧ್ವ ಭಾಗ ಅದು. ಚಿಂತಾಮಣಿ ಗೃಹ ಅಂದರೆ ತ್ರಿಕೋಣ, ಸಹಸ್ರಾರ ರೂಪ ಅದು. ಶ್ರೀ ಮಹಾಮಾಯಾ ಮಹಾಶಕ್ತಿ ಸ್ಥಾನವೇ ಬಿಂದು ಸಹಸ್ರಾರದಲ್ಲಿ ಬಿಂದು ಮಂಡಲ ಮಧ್ಯಸ್ಥ. ಇದು ಶ್ರೀಚಕ್ರ ರೂಪ, ಬಿಂದು ಮಂಡಲ ವಾಸಿನಿಯವಳು, ಅಲ್ಲೇ ಇರೋದು ಬಿಂದು
ಆ ಏನು ಮಧ್ಯದಲ್ಲಿ ಬಿಂದು ಇದೆಯೋ ಅಲ್ಲೇನೆ ಆ ಅಮ್ಮನವರ ವಾಸಸ್ಥಾನ. ಇದೇ ಶ್ರೀಚಕ್ರ ರೂಪ. ಈ ಚಕ್ರವನ್ನು ಪರಮೇಶ್ವರನೇ ಸೃಷ್ಟಿಸಿ ಮಾನವರಿಗೆ, ದೇವತೆಗಳೆಲ್ಲರಿಗೂ ಕೂಡ ಶ್ರೀ ವಿದ್ಯೋಪಾಸನೆಯನ್ನು ಯಂತ್ರ ಸ್ವರೂಪವಾಗಿ ಕೊಟ್ಟ, ಪ್ರಸಾದಿಸಿದ ಅಂತಕ್ಕಂಥದ್ದು ಇದೆ. ಈ ಶ್ರೀಚಕ್ರ ನಾನೇನು ಇವಾಗ ತೋರಿಸ್ತಾ ಇದ್ದೀನಿ, ಇಲ್ಲಿ ಕಾಣಿಸ್ತಾ ಇದೆ, ಅದು ಬರ್ತಕ್ಕಂಥದ್ದು ಕಡೆಯಿಂದ ಮೊದಲು ಫಸ್ಟು ಕಡೆಯಿಂದ ಬಂದರೆ 3 ವೃತ್ತಾಕಾರ, ಆಮೇಲೆ ನೋಡಿ ಪದ್ಮ ಕಾಣಿಸ್ತಾ ಇದೆ ಹೀಗೆ, ಆಮೇಲೆ ಹೊರಗಡೆ ಇರ್ತಕ್ಕಂಥದ್ದು ಷೋಡಶದಳ ಪದ್ಮ, ಅದ್ರ ಒಳಗಡೆ ಅಷ್ಟದಳ ಪದ್ಮ ಇದೆ, ಆಮೇಲೆ ತ್ರಿಕೋನಗಳು ಕಾಣಿಸುತ್ತೆ ನಿಮಗೆ, 4 ತ್ರಿಕೋನಗಳು ಕಾಣಿಸುತ್ತೆ, 5 ತ್ರಿಕೋನ, 5 ಆವರ್ತಿ ಬರ್ತಕ್ಕಂಥದ್ದು. ಒಂದು ಫಸ್ಟ್ ಬಂದು ಏನು ಕಾಣಿಸ್ತಕ್ಕಂಥದ್ದು 14, 1 2 3 4 5 6 7 8 10 14 ಇದೆ. ಹೀಗೆ ಒಟ್ಟು ಬಿಂದು ತನಕನೂ ಶ್ರೀಚಕ್ರದ ಒಂದು ಆವರಣಗಳು ಸಿಗ್ತಕ್ಕಂಥದ್ದು. ಇಲ್ಲಿ ಶ್ರೀಚಕ್ರದಲ್ಲಿ ಒಟ್ಟು 44 ಕೋಣಗಳಿದೆ, 9 ಚಕ್ರಗಳಿದೆ. ಅದು ಮನುಷ್ಯನ ಶರೀರದಲ್ಲಿರ್ತಕ್ಕಂತಹ 25 ತತ್ವಗಳಿಗೆ, ಷಟ್ಚಕ್ರಗಳಿಗೆ ಪ್ರತಿಬಿಂಬದಂತೆ ಇರ್ತಕ್ಕಂಥದ್ದು. ಶ್ರೀಚಕ್ರವನ್ನು ರೇಖಾರೂಪದಲ್ಲಿ ಸಮಸ್ತ ಚರಾಚರ ಜಗತ್ತಿನ ರಹಸ್ಯವನ್ನೆಲ್ಲ ಆ ಶ್ರೀಚಕ್ರ ಅಡಗಿಸ್ಕೊಂಡ್ಬಿಟ್ಟಿದೆ ಅಂತಕ್ಕಂಥದ್ದು. ನೋಡಿ ಇಲ್ಲಿ ಮೊದಲು ನಾನು ಹಿಂಗೆ ಹೇಳ್ತಾ ಹೋಗ್ತೀನಿ. ಈ ಶ್ರೀಚಕ್ರದ ಮಧ್ಯದಿಂದ ತಗೊಂಡಾಗ ಏನಾಗುತ್ತೆ, ಮೊದಲ ಚಕ್ರ ಯಾವುದು? ಬಿಂದು. ನಾನು ಹೇಳಿದ್ನಲ್ಲ, ಬಿಂದು ಮಂಡಲ ಸಂಸ್ಥಿತ. ಬಿಂದುನಲ್ಲಿ ಆ ತಾಯಿ ಇರ್ತಕ್ಕಂಥ ಆ ಬಿಂದುನೇ ಮೊದಲನೇ ಚಕ್ರ ಅಂತ ಈ ಕಡೆಯಿಂದ ತಗೊಂಡು ಹೋಗೋಣ. ಮೊದಲನೇದು ಬಂದು ಚಕ್ರ ಬಿಂದು ಅಂತ ಕರೀತಾರೆ. ಈ ಬಿಂದುವೇ ಶಿವಶಕ್ತಿಗಳ ಐಕ್ಯ ಸ್ಥಾನ. ಬಿಂದುವಿನಲ್ಲಿ ದೇವಿ ಪರಾರೂಪದಲ್ಲಿ ಇರ್ತಕ್ಕಂಥವಳು, ಪರಾಶಕ್ತಿಯ ರೂಪದಲ್ಲಿ ಇರ್ತಾಳೆ. ಶಿವ ಸದಾಶಿವನ ರೂಪದಲ್ಲಿ ಇರ್ತಾನೆ. ಬಿಂದುವನ್ನೇ ಆತ್ಮ, ಪರಮಾತ್ಮ, ಪರಬ್ರಹ್ಮ ಅಂತ ಹೇಳಿ ಪೂಜಿಸ್ತಕ್ಕಂಥದ್ದೇ ಬಿಂದು ಸ್ಥಾನ. ಈ ಶ್ರೀಚಕ್ರ ಏನಿದೆ ಅದು ಶಿವಶಕ್ತಿಗಳ ಶರೀರ. ಅದು ಶ್ರೀಚಕ್ರ ಇದೆಯಲ್ಲ, ಅದು ಶಿವಶಕ್ತಿಗಳ ಶರೀರ. ಮುಂದೆ ತ್ರಿಕೋನ ಮಧ್ಯಬಿಂದುವನ್ನ ಸರ್ವಸಿದ್ಧಿ ಪ್ರಚಕ್ರೇ ನಮಃ ಅಂತ ಪೂಜೆ ಮಾಡ್ತಾರೆ. ಈ ತ್ರಿಕೋನವನ್ನ ಮಧ್ಯಬಿಂದುದಲ್ಲಿರ್ತಕ್ಕಂಥ ಮುಂದಿನ ತ್ರಿಕೋನ ಇದೆಯಲ್ಲ, ಅದನ್ನ ಅರ್ಚನೆ ಮಾಡಿದ್ರೆ ದೇವಿ ಸತ್ಸಂಕಲ್ಪಗಳನ್ನು ಕೊಡ್ತಾಳೆ. ಇದರ ಅರ್ಚನೆಯಿಂದ ಮನುಷ್ಯರ ಯೋಗ್ಯ ಕೋರಿಕೆಗಳನ್ನು ತೀರಿಸ್ತಾ ಆಧ್ಯಾತ್ಮಿಕ ಉನ್ನತಿಗೆ ದಾರಿಯಾಗುತ್ತೆ. ಇನ್ನು ಶ್ರೀಚಕ್ರದಲ್ಲಿರ್ತಕ್ಕಂಥ 2ನೇ ಚಕ್ರ, ಅದೇ ತ್ರಿಕೋಣ ಚಕ್ರ ಅಂತ ಕರೆಯೋದು. ಮೊದಲನೇದು ತ್ರಿಕೋನದಲ್ಲಿರ್ತಕ್ಕಂಥ ಮಧ್ಯಬಿಂದು, 2ನೇದು ಶ್ರೀಚಕ್ರದಲ್ಲಿರ್ತಕ್ಕಂಥದ್ದು ತ್ರಿಕೋಣ ಚಕ್ರ. ಇದರಲ್ಲಿ 3 ಕೋನ ಇರುತ್ತೆ. ಇದರಲ್ಲಿ 3 ಕೋನಗಳಿರುತ್ತೆ, ಒಂದು ತ್ರಿಕೋನ. ಆಯ್ತಾ? ಈ 3 ಕೋನಗಳೇನಿದೆ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳೇ ಈ ತ್ರಿಭುಜ. ಇಲ್ಲಿ ದೇವಿ ಯಾವ ರೀತಿಯಲ್ಲಿ ಇರ್ತಾಳೆ ಅಂದರೆ ಪಶ್ಯಂತಿ ಪರದೇವತಾ. ಪಶ್ಯಂತಿ ಅಂದರೆ ಆಲೋಚನಾತ್ಮಕ, ಭಾವನಾತ್ಮಕ ಅಂತ ಅರ್ಥ. ಹೃದಯದ ಭಾವನೆಗಳು ಅಥವಾ ಆಲೋಚನಾ ಲಹರಿ ಇದೆಯಲ್ಲ, ಅದನ್ನೇ ಪಶ್ಯಂತಿ ಅಂತ ಕರೀತಾರೆ. ಅವ್ಯಕ್ತ ರೂಪವಾಗತಕ್ಕಂಥದ್ದಾದ್ರಿಂದ ಪ್ರತ್ಯಕ್ಷಿತಿ ರೂಪ ಅಂತಲೂ ಕೂಡ ಅವಳನ್ನು ಸ್ತುತಿಸಿದ್ದಾರೆ. ಇದರ ಅರ್ಚನೆಯಿಂದ ದೇವಿ ಸತ್ಸಂಕಲ್ಪಗಳನ್ನು ಕೊಡ್ತಕ್ಕಂಥವಳು ಆಗ್ತಾಳೆ. ಯಾವುದು? ಆ ಬಿಂದುವಿನ ಬಿಂದುವಿನ ಮೇಲ್ಬದಿಯಲ್ಲಿರ್ತಕ್ಕಂತಹ ತ್ರಿಕೋನ ಏನಿದೆ, ಆ ತ್ರಿಭುಜವನ್ನು ಪೂಜಿಸೋದ್ರಿಂದ ದೇವಿಯ ಒಂದು ಸತ್ಸಂಕಲ್ಪಗಳನ್ನು ಕೊಡ್ತಕ್ಕಂಥವಳಾಗಿ ನನಗೆ ಪ್ರಸಾದಿಸ್ತಾಳೆ. ಇನ್ನು ತ್ರಿಕೋನ ಆದಮೇಲೆ ಶ್ರೀಚಕ್ರದಲ್ಲಿರ್ತಕ್ಕಂಥ 3ನೇ ಚಕ್ರ ಏನಿದೆ, ಅದೇ ವಸುಕೋಣ. ವಸುಕೋಣದಲ್ಲಿ ಎಷ್ಟಿದೆ ಅಂತಂದರೆ ಒಟ್ಟು 8 ಕೋನ, 8 ಟ್ರ್ಯಾಂಗಲ್ಸ್ ಇದೆ. ಅದನ್ನು ಅಷ್ಟಕೋಣ ಚಕ್ರ ಅಂತಲೂ ಕೂಡ ಕರೀತಾರೆ. ನೋಡಿ, ಮೊದಲನೇದು ಬಿಂದು, ಆ ಬಿಂದು ಮೇಲೆ ಒಂದು ತ್ರಿಭುಜ, ಆ ತ್ರಿಭುಜದ ನೆಕ್ಸ್ಟ್ ಇರ್ತಕ್ಕಂಥದ್ದು 3ನೇದು ಯಾವುದು ಅಂತಂದರೆ ವಸುಕೋಣ ಅಥವಾ ಅಷ್ಟಕೋಣ ಚಕ್ರ ಅಂತ ಕರೀತಾರೆ. ಇದನ್ನ ಮಧ್ಯಮ ಅಂತ ಮೊದಲನೇದು ಪರಾಶಕ್ತಿ ಬಿಂದುನಲ್ಲಿರ್ತಕ್ಕಂಥದ್ದು
ಪರಾಶಕ್ತಿ. ಎರಡನೇದು ತ್ರಿಭುಜದಲ್ಲಿ ಏನು ಅರ್ಚನೆ ಮಾಡ್ತಾರೆ ತಾಯಿನ, ಪಶ್ಯಂತಿ. ಮೂರನೇದು ಅಷ್ಟಕೋಣ ಚಕ್ರ ಏನಿದೆ ಅದನ್ನು ಮಧ್ಯಮ ಅಂತ ಪೂಜಿಸ್ತಾರೆ. ಮಧ್ಯಮ ಸ್ವರೂಪ ಅಂತಂದರೆ ವಾಕ್ ಸ್ವರೂಪ ಅಂತ. ಈ ವಸುಕೋಣ, ಈ ಅಷ್ಟಕೋಣ ಚಕ್ರವನ್ನು ಪೂಜೆ ಮಾಡ್ತಕ್ಕಂಥ ಭಕ್ತರಿಗೆ ಅವರ ಸತ್ಸಂಕಲ್ಪಗಳು ಅವರ ಹೃದಯದಲ್ಲಿ ನಾದದಂತೆ ಕೇಳಿ ಬರ್ತಾ ಇರುತ್ತೆ. ಆ ನಾದವೇ ಜ್ಞಾನ. ಜ್ಞಾನ ಉಂಟಾದಾಗ ಮನುಷ್ಯನಲ್ಲಿ ಅಜ್ಞಾನ ಅಂತಕ್ಕಂಥ ರೋಗಗಳು ನಾಶವಾಗುತ್ತವೆ. ಸರ್ವರೋಗ ಹರಚಕ್ರೇ ನಮಃ ಅಂತ ಮಂತ್ರದಿಂದ ಈ ಒಂದು ವಸುಕೋಣ ಚಕ್ರವನ್ನು ಪೂಜೆ ಮಾಡ್ತಾರೆ. ಇನ್ನು ಶ್ರೀಚಕ್ರದಲ್ಲಿರ್ತಕ್ಕಂತಹ ನಾಲ್ಕನೆಯ ಚಕ್ರ ಅದು ದಶಾರ ಯುಗ್ಮ ಅಥವಾ ಅಂತರ್ದಶಾರ ಅಂತ ಕರೀತಾರೆ. ಇನ್ನು ಬಹಿರ್ದಶಾರ, ಈ ದಶಾರ ಯುಗ್ಮ ಚಕ್ರ ಇದೆಯಲ್ಲ, ಅಂದರೆ ಈ ವಸುಕೋಣ ಚಕ್ರದ ಮುಂದೆ ಇರ್ತಕ್ಕಂತಹ ನಾಲ್ಕನೇದು ಚಕ್ರ ಬಂದು ದಶಾರ ಯುಗ್ಮ. ಅಂತರ್ದಶಾರ ಬಹಿರ್ದಶಾರ ಎಂಬ ಎರಡು ಚಕ್ರಗಳು ಒಂದಲ್ಲೇ ಸೇರಿಕೊಂಡಾಗಿದ್ದರಿಂದ ಇದು ದಶಾರ ಯುಗ್ಮ ಚಕ್ರ. ಎರಡು ಚಕ್ರನೂ ಕೂಡ ಒಂದರಲ್ಲೇ ಸೇರಿಕೊಂಡಿರ್ತಕ್ಕಂಥದ್ದು. ಅಂತರ್ದಶಾರದಲ್ಲಿ 10 ಕೋನ, ಬಹಿರ್ದಶಾರದಲ್ಲಿ 10 ಕೋನ, ಒಟ್ಟು 20 ಕೋನಗಳಿರ್ತಕ್ಕಂಥದ್ದು. ಈ ಚಕ್ರವನ್ನು ವೈಖರಿ, ಮಧ್ಯಮ ವೈಖರಿ ರೂಪ ಅಂತ ಪೂಜಿಸ್ತಾರೆ. ತಿನ್ನೋದು, ನಡೆಯೋದು, ಮಾತನಾಡೋದು ಎಲ್ಲ ಕ್ರಿಯೆಗಳ ಶಕ್ತಿಯ ಮೂಲ ಸ್ಥಾನವೇ ಈ ವೈಖರಿ ರೂಪ. ಅಂತರ್ದಶಾರ ಚಕ್ರ ಕ್ರಿಯಾಶಕ್ತಿಗೆ ಮೂಲ. ಸರ್ವರಕ್ಷಾಕರ ಚಕ್ರೇ ನಮಃ ಅಂತ ಪೂಜಿಸ್ತಾರೆ ಅದನ್ನು. ಬಹಿರ್ದಶಾರ ಚಕ್ರವನ್ನು ಸರ್ವಾರ್ಥ ಸಾಧಕೆ ಚಕ್ರೇ ಸಂತುಷ್ಟ ಸಂತಸ ನಮಃ ಅಂತ ಪೂಜಿಸ್ತಾರೆ. ವಾಕ್ ಚಾತುರ್ಯ ಇದನ್ನು ಹೆಚ್ಚಿಸುತ್ತೆ. ವೈಖರಿ ರೂಪದ ದಿವ್ಯಶಕ್ತಿ, ವೈಖರಿ ಶಕ್ತಿ ಇಲ್ಲದೆ ಹೋಗಿದ್ರೆ ಅದು ಮೂಕತನ ಅಷ್ಟೇ. ಅದು ಇಲ್ಲದೆ ಹೋದರೆ, ವೈಖರಿ ಶಕ್ತಿ ಇಲ್ಲದೆ ಹೋದರೆ ಅದು ಮೂಕತನ ಅಂತ ಹೇಳಬಹುದು. ಇನ್ನು ಶ್ರೀಚಕ್ರದಲ್ಲಿರ್ತಕ್ಕಂತಹ 5ನೆಯ ಚಕ್ರ ಮನ್ವಸ್ತ್ರ. ಇದರಲ್ಲಿ 14 ಕೋನ ಇರುತ್ತೆ. ಕೋನ ಇರುತ್ತೆ. ಈಗ ಅಂತರ್ದಶಾರ ಬಹಿರ್ದಶಾರ ಅಂತ ಏನು ಹೇಳಿದ್ವಿ ಅದಾಯಿತು, ಅದು 5ನೇ ಚಕ್ರ. ಇನ್ನು ಮುಂದಿಂದು 4ನೇ ಚಕ್ರ. ಇನ್ನು ಮೊದಲನೇದು ಬಿಂದು, 2ನೇದು ತ್ರಿಭುಜ, ಹೇಳಿದ್ನಲ್ಲ ಒಂದು ತ್ರಿಭುಜ ಇರುತ್ತೆ ಬಿಂದು ಆದ ತಕ್ಷಣ. 3ನೇ ಚಕ್ರ ಬಂದು ವಸುಕೋಣ ಚಕ್ರ. ಇನ್ನು 4, 5 ಅಂತರ್ದಶಾರ ಬಹಿರ್ದಶಾರ ಅಂತ ಎರಡು ಸೇರ್ತವೆ. ಎರಡು ಸೇರಿಕೊಂಡೆ ದಶಾರ ಯುಗ್ಮ ಅಂತ ಆಗೋದು. ಅದನ್ನು ಬರೋದು 5ನೇ ಚಕ್ರ, 4ನೇ ಚಕ್ರ. ಈಗ 5ನೇ ಚಕ್ರ ಬಂದು ಅದರ ನಂತರ ಬರ್ತಕ್ಕಂಥ ತ್ರಿಕೋಣದು ಮನ್ವಸ್ತ್ರ ಅಂತ ಕರೀತಾರೆ ಅದನ್ನು. ಇದರಲ್ಲೂ 14 ಕೋನಗಳಿರುತ್ತವೆ. ಆದ್ದರಿಂದ ಇದನ್ನು ಚತುರ್ದಶಾರ ಅಂತ ಕೂಡ ಕರೀತಾರೆ. ಈ ಚಕ್ರದಲ್ಲಿ ಬಿಂದು ತ್ರಿಕೋಣಗಳಲ್ಲಿ ಕೇವಲ ಸಂಕಲ್ಪಗಳಾಗಿರ್ತಕ್ಕಂತಹ ಮನುಷ್ಯನ ಆಲೋಚನಾ ತರಂಗಗಳು ಪರಿಣತಿಯನ್ನು ಹೊಂದೋದ್ರಿಂದ ಇದನ್ನು ಮನ್ವಸ್ತ್ರ ಚಕ್ರ ಅಂತ ಕರೀತಾರೆ. ಸರ್ವ ಸೌಭಾಗ್ಯದಾಯಿನಿ ಚಕ್ರೇ ನಮಃ ಅಂತ ಕೂಡ ಇದನ್ನು ಪೂಜಿಸ್ತಾರೆ. ಇನ್ನು ಆರನೇ ಒಂದು ಚಕ್ರ ಏನಿದೆ ಅದನ್ನು ಅಷ್ಟದಳ ಪದ್ಮಚಕ್ರ ಅಂತ ಕರೀತಾರೆ. 8 ದಳ ಇದೆ ಇದರಲ್ಲಿ. ಈ ಚಕ್ರವನ್ನು ಸರ್ವಸಂಕ್ಷೋಭಿಣಿ ಚಕ್ರೇ ನಮಃ ಅಂತ ಪೂಜಿಸ್ತಾರೆ. ಶ್ರೀಚಕ್ರದಲ್ಲಿರ್ತಕ್ಕಂತಹ 7ನೇ ಚಕ್ರವೇ ಷೋಡಶದಳ ಪದ್ಮ. ಷೋಡಶದಳ ಪದ್ಮಚಕ್ರ ಇದನ್ನು ಸರ್ವಶಾಪ ಪರಿಪೂರಕ ಚಕ್ರೇ ನಮಃ ಅಂತ ಪೂಜಿಸ್ತಾರೆ. 16 ದಳ ಇರುತ್ತೆ. ಇನ್ನು ಕಡೆಯದು ಅಂತಂದರೆ 8ನೇಯದು 3 ಚಕ್ರ, ಕಡೆಯದಲ್ಲ 9 ಚಕ್ರಗಳು ಒಟ್ಟಿರೋದು, ಅಲ್ಲಿ 8ನೇದಿದು. ಅದರಲ್ಲಿ 8ನೇ ಚಕ್ರ ಬಂದು ವೃತ್ತತ್ರಯ ಅಂತ ಹೇಳ್ತಾರೆ. ವೃತ್ತತ್ರಯ ಅಂದರೆ ಚಂದ್ರ, ಅಗ್ನಿ, ಸೂರ್ಯಮಂಡಲಗಳೇ ಈ ವೃತ್ತತ್ರಯಗಳು. ಬಿಂದು ತ್ರಿಕೋಣ ಅಷ್ಟದಳ ಚಕ್ರಗಳು ಅಗ್ನಿ ಥರ ಪ್ರಕಾಶಿಸ್ತಾ ಇರ್ತವೆ. ಹಾಗಾಗಿ ಇವುಗಳನ್ನು ಅಗ್ನಿಖಂಡ, ದಶಾರ ಯುಗ್ಮ ಚಕ್ರವೇ ಸೂರ್ಯಖಂಡ, ಚತುರ್ದಶಾರ ಚಕ್ರ, ಷೋಡಶದಳ ಪದ್ಮಚಕ್ರಗಳನ್ನು ಚಂದ್ರಖಂಡ ಅಂತ ಪೂಜಿಸ್ತಾರೆ. ಇವುಗಳನ್ನೇ ವೃತ್ತತ್ರಯಗಳು ಅಂತ ಕೂಡ ತಿಳಿಸಿದ್ದಾರೆ. ಇನ್ನು ಶ್ರೀಚಕ್ರದಲ್ಲಿ 9ನೇ ಚಕ್ರ ಬಂದು ಭೂಪುರತ್ರಯ
ಆ ಭೂಪುರತ್ರಯಕ್ಕೆ 4 ದ್ವಾರಗಳು ಇರ್ತಕ್ಕಂಥದ್ದು. 4 ದ್ವಾರಗಳು 4 ವೇದಗಳಿಗೆ ಸಮ. ಇಷ್ಟು ಶ್ರೀಚಕ್ರದ ಸ್ಥೂಲ ಸ್ವರೂಪ. ಇದನ್ನು ನಾವು ಸೌಂದರ್ಯ ಲಹರಿಯ 8ನೇ ಶ್ಲೋಕ, ಈಗ ನಾವೇನು ಹೇಳಿದ್ವಿ ಸುಧಾ ಸಿಂಧೋರ್ ಮಧ್ಯೆ, ಅದರ ಒಂದು ವ್ಯಾಖ್ಯಾನವನ್ನು ಅದನ್ನು ಇವಾಗ ಅರ್ಥ ಮಾಡಿಕೊಂಡಿರೋ ಶ್ರೀಚಕ್ರವನ್ನು ಅರ್ಥ ಮಾಡಿಕೊಂಡ ಮೇಲೆ ಇದನ್ನು ನಾವು ಇಲ್ಲಿ ಈ ಶ್ಲೋಕಕ್ಕೆ ನಾವು ಅನುಸಂಧಾನ ಮಾಡೋಣ. ಏನು ಹೇಳಿದ್ದಾರೆ? ಸುಧಾ ಸಿಂಧೋರ್ ಮಧ್ಯೆ. ನಾವಿವಾಗ ಹೇಳಿದ್ವಿ ಶ್ರೀಚಕ್ರದಲ್ಲಿ ಏನು? ಬಿಂದು ಸ್ಥಾನವೇ ಬೈಂದವ ಸ್ಥಾನ, ಈ ಸ್ಥಾನವೇ ಸುಧಾ ಸಿಂಧು ಅಂದರೆ ಅಮೃತ ಸಮುದ್ರದ ಸಿಂಧೋರ್ ಮಧ್ಯದಲ್ಲಿ ಸುರ ವಿಟಪಿವಾಟಿ ಪರಿವೃತೆ ಅಂದರೆ ಕಲ್ಪವೃಕ್ಷಗಳ ಸಾಲುಗಳಿಂದ ಸುತ್ತುವರಿಯಲ್ಪಟ್ಟ 5 ತ್ರಿಕೋನಗಳೇ ಕಲ್ಪವೃಕ್ಷಗಳು. 5 ತ್ರಿಕೋನಗಳು ಯಾವ್ಯಾವುದು? ತ್ರಿಕೋಣ, ವಸುಕೋಣ, ದಶಾರಯುಗ್ಮ, ಮನ್ಮಸ್ರ, ಇವೇ ಕಲ್ಪವೃಕ್ಷಗಳು. ಮಣಿದ್ವೀಪೆ, ಅದರ ಮಧ್ಯದಲ್ಲಿ ಒಂದು ರತ್ನ ಮಂಟಪ ಇದೆ. ಅಲ್ಲಿ ನೀಪೋಪವನವತಿ, ಕದಂಬ ವೃಕ್ಷಗಳ ಉಪವನವುಳ್ಳ ಚಿಂತಾಮಣಿ ಗೃಹೆ, ಚಿಂತಾಮಣಿಗಳಿಂದ ರಚಿತವಾಗಿರ್ತಕ್ಕಂತಹ ಮಂದಿರದಲ್ಲಿ ಶಿವಾಕಾರೆ, ಶಿವನ ರೂಪವಾದ ಶಕ್ತಿರೂಪನಾದ ತ್ರಿಕೋನದಲ್ಲಿ ಮಂಚೆ, ಮಂಚದ ಮೇಲೆ ಶಿವನ ರೂಪವಾದ ಮಹಾಮಂಚದ ಮೇಲೆ ಮಹೇಶ್ವರನೇ ತಲೆದಿಂಬಾಗಿದ್ದು ಅತ್ಯಂತ ರಮಣೀಯವಾಗಿರ್ತಕ್ಕಂಥ ಹಾಸಿಗೆ ಮೇಲೆ ಸದಾಶಿವನೇ ಹಾಸುಬಟ್ಟೆಯಾಗಿದ್ದಾನೆ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರರೆಲ್ಲ 4 ಕಾಲುಗಳು, ಮಂಚದ 4 ಕಾಲುಗಳಾಗಿದ್ದಾರೆ. ಮಹೇಂದ್ರ ಪೀಕದಾನಿಯಾಗಿದ್ದಾನೆ. ಪರಮಶಿವ ಪರ್ಯಂಕ ನಿಲಯಾಂ, ಪರಮಶಿವನೆಂಬ ಸುಪ್ಪತ್ತಿಗೆಯ ಮೇಲೆ ನೆಲೆಸಿರುವವಳಾದ ಭಗವತಿಯನ್ನ ಕತಿಚನ ಕೆಲವು ಮಂದಿ ವಿದ್ಯೋಪಾಸಕರು ಧನ್ಯಾಹ, ನಿನ್ನ ಅನುಗ್ರಹದಿಂದ ಕೃತಾರ್ಥರಾದವರು, ಚಿದಾನಂದ ಲಹರೀಂ, ಚೈತನ್ಯಾನಂದ ಪ್ರವಾಹರೂಪಿಯಾಗಿರ್ತಕ್ಕಂತಹ ನಿನ್ನನ್ನು ಭಜಂತಿ, ಸೇವಿಸುತ್ತಾರೆ. ಇಂತಹ ಶಿವೆಯನ್ನು ಉಪಾಸಕರು ಧ್ಯಾನ ಮಾಡಿ ಹೃದಯಗತವಾದ ಶ್ರೀಚಕ್ರವನ್ನು ಭಾವಿಸಬೇಕು ಅಂತಕ್ಕಂಥದ್ದು ಈ ಒಂದು ಶ್ಲೋಕದ ಅರ್ಥ. ಈ ಶ್ರೀಚಕ್ರಕ್ಕೆ ವಿಯಚ್ಚಕ್ರ ಅಂತ ಕರೀತಾರೆ. ಆಕಾಶದಲ್ಲಿ ಪೂಜಿಸಲ್ಪಡೋದ್ರಿಂದ ವಿಯಚ್ಚಕ್ರ ಅಂತ ಹೆಸರು. ಆಕಾಶದಲ್ಲಿ ಪೂಜಿಸೋದು 2 ಬಗೆ, ಒಂದು ದಹರಾಕಾಶದಲ್ಲಿ ನಡೀತಕ್ಕಂಥದ್ದು, ಮತ್ತೊಂದು ಬಾಹ್ಯಾಕಾಶದಲ್ಲಿ ನಡೀತಕ್ಕಂಥದ್ದು. ಬಾಹ್ಯಾಕಾಶದಲ್ಲಿ ನಡೆಯೋದು ಅಂತಂದರೆ ಶ್ರೀಚಕ್ರವನ್ನು ಪೀಠದ ಮೇಲೆ ಇಟ್ಕೊಂಡು ಪೂಜೆ ಮಾಡೋದು, ಇದನ್ನು ಕೌಲ ಪೂಜೆ ಅಂತ ಕರೀತಾರೆ. ದಹರಾಕಾಶವೆಂದರೆ ಹೃದಯಾಕಾಶದಲ್ಲಿ ಚಕ್ರವನ್ನು ಪೂಜಿಸ್ತಕ್ಕಂಥದ್ದು, ಇದನ್ನು ಸಮಯ ಪೂಜೆ ಅಂತ ಕರೀತಾರೆ. ಈ ಶ್ಲೋಕದಲ್ಲಿ ಶಂಕರರು ಸಮಯಾಚಾರದ ವರ್ಣನೆಯನ್ನು ಮಾಡಿದ್ದಾರೆ. ಅಂದರೆ ನಮ್ಮ ಏನು ಯತ್ಪಿಂಡೆ ತತ್ ಬ್ರಹ್ಮಾಂಡೆ, ಬ್ರಹ್ಮಾಂಡದಲ್ಲಿ ಇರ್ತಕ್ಕಂಥದ್ದೇ ನಮ್ಮ ದೇಹದಲ್ಲೂ ಇರ್ತಕ್ಕಂಥದ್ದು. ಭಗವಂತ ನಮ್ಮ ನಮ್ಮ ಒಳಗಡೆ, ನಮ್ಮ ದೇಹದ ಒಳಗೆ ಪೂಜಿಸ್ತಕ್ಕಂತಹ ಈ ಸಮಯಾಚಾರದ ಪದ್ಧತಿಯನ್ನು ಶಂಕರರು ಇಲ್ಲಿ ತಿಳಿಸಿದ್ದಾರೆ. ಜಗತ್ತು ಅಂತಕ್ಕಂಥದ್ದೇ ಒಂದು ಅಮೃತದ ಸಾಗರ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದೊಂದು ಮರ ಇದ್ದ ಹಾಗೆ. ಅನೇಕ ವ್ಯಕ್ತಿಗಳ ಸಮೂಹವೇ ಕಲ್ಪವೃಕ್ಷಗಳ ತೋಟದಂತೆ. ಅವರಲ್ಲಿರ್ತಕ್ಕಂತಹ ಅಂತಃಪ್ರಜ್ಞೆಯೇ ಮಣಿದ್ವೀಪ. ಬಾಳು ಅಂತಕ್ಕಂಥದ್ದೇ ಕದಳೀವನ. ಬಯಸಿದ್ದನ್ನು ಹೊಂದುವ ತಾಣವೇ ಚಿಂತಾಮಣಿ ಗೃಹ. ಈ ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂತಹ ಪ್ರಕೃತಿ ಅವ್ಯಕ್ತ ಶಿವಾಕಾರ ಎಂಬ ಮಂಚದ ಮೇಲೆ ಆಸೀನವಾಗಿರ್ತಕ್ಕಂಥದ್ದು. ಜಗತ್ತಿನಲ್ಲಿ ವ್ಯಕ್ತಿ ಹೇಗೆ ನಡೆದುಕೊಳ್ಬೇಕು ಅಂತ ತಿಳಿದುಕೊಳ್ಳೋದೇ ಚಿದಾನಂದ ಲಹರಿ. ಇದು ದೇವಿಯನ್ನು ಭಜಿಸ್ತಕ್ಕಂತಹ ರೀತಿ. ವ್ಯಕ್ತಿ ಇಲ್ಲದೆ ಸಮಾಜ ಇಲ್ಲ. ವ್ಯಕ್ತಿಯ ವಿಕಾಸ ಬಹಳ ಮುಖ್ಯ. ಜ್ಞಾನವಂತರಾಗಿ ಲೋಕಕ್ಕೆ ಆಸ್ತಿಯಂತೆ ಬದುಕೋದು ಪರಮಾತ್ಮನ ಒಂದು ಸೇವೆ ಅಂತಲೇ ಹೇಳ್ಬಹುದು.
ಅಂತಹವರೇ ಧನ್ಯರು ಅಂತ ಶಂಕರ ಭಗವತ್ಪಾದರು ಹೇಳ್ತಾ ಸೌಂದರ್ಯ ಲಹರಿಯ ಅಷ್ಟಮ ಪುಷ್ಪವನ್ನು ಆ ಜಗನ್ಮಾತೆಗೆ ಅರ್ಪಿಸ್ತಾ ಇದ್ದಾರೆ. ಏನು ಈ ಶ್ಲೋಕದ ಫಲ ಅಂತಂದರೆ, ಎಲ್ಲ ಕೆಲಸಗಳಲ್ಲೂ ಜಯ ಉಂಟಾಗುತ್ತೆ. ಯಾರು ಸೆರೆಮನೆಗೆ ಹೋಗಿರ್ತಾರೆ, ಜೈಲಿಗೆ ಹೋಗಿರ್ತಾರೆ, ಅವರಿಗೆ ಬೇಗ ಬಿಡುಗಡೆಯಾಗುತ್ತೆ. ಈ ಶ್ಲೋಕ ಪಠಣೆಯಿಂದ ಬೇಗ ಬಿಡುಗಡೆಯಾಗುತ್ತೆ. ಜನನ ಮರಣ ನಿವೃತ್ತಿ ಮತ್ತು ಶ್ರೀಚಕ್ರವನ್ನು ಪೂಜೆ ಮಾಡಿರ್ತಕ್ಕಂಥ ಫಲ ಈ ಶ್ಲೋಕದಿಂದ ಸಿಗುತ್ತೆ. ನೋಡಿ, ಪೂಜೆ ಮಾಡದೇ ಹೋದ್ರೂ ಈ ಶ್ಲೋಕವನ್ನು ಪ್ರತಿನಿತ್ಯ ತಾಯಿ ಫೋಟೋ ಮುಂದೆ ದೀಪ ಹಚ್ಚಿ ಹೇಳ್ಕೊಳ್ತಾ ಇದ್ದರೆ, 28 ಬಾರಿ ಹೇಳ್ತಾ ಇದ್ದರೆ ಶ್ರೀಚಕ್ರ ಪೂಜೆ ಫಲ ನಮಗೆ ಸಿಗುತ್ತೆ. ಮತ್ತು ಯಾರಾದರೂ ಸಾಲ ಮಾಡ್ಕೊಂಡು ಬಿಟ್ಟಿದ್ರೆ ಸಾಲದಿಂದ ಮುಕ್ತಿ ಸಿಗತ್ತೆ. ಜಗದಂಬಾರ್ಪಣಮಸ್ತು.